ಏನೇನೋ ಅನ್ಕೊಂಡು ಬಂದಿದ್ದೆ. ಆದರೆ ಇಲ್ಲಿ ಪುಟಾಣಿ ಮಕ್ಕಳನ್ನ ನೋಡಿದ್ಮೇಲೆ ನಾನು ಅನ್ಕೊಂಡು ಬಂದಿದ್ದೆಲ್ಲ ಮಾತಾಡಿದ್ರೆ ಈ ಮಕ್ಳಿಗೆ ರೀಚ್ ಆಗುತ್ತೋ ಇಲ್ವೋ ಅಂತ ಡೌಟ್ ಆಗ್ತಾ ಇದೆ. ಏಕೆಂದರೆ ಇಷ್ಟು ಪುಟಾಣಿ ಮಕ್ಕಳು ಅಂದರೆ ಇವ್ರ ಕಣ್ಣಲ್ಲಿ ಬರೀ ಕುತೂಹಲ ಕಾಣಿಸ್ತಿದೆ, ಕನಸು ಕಾಣ್ತಾ ಇದೆ. ಹಾಗಾಗಿ ನಾನು ಗುರುಪೂರ್ಣಿಯ ಬಗ್ಗೆ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು, ದೊಡ್ಡ ದೊಡ್ಡ ಶ್ಲೋಕನ ಹೇಳಿದ್ರೆ ಈ ಮಕ್ಳಿಗೆ ಏನೂ ಅರ್ಥ ಆಗಲ್ಲ. ನಾನು ಅಲ್ಲಿ ಕೂತಿರೋ ಪೇರೆಂಟ್ಸ್ಗೆ ಹೇಳ್ದಂಗೆ ಆಗುತ್ತೆ. ಹಾಗಾಗಿ ಇವಾಗ ನಾನು ಯಾರೋ ಸ್ಕಾಲರ್ ಅಂತ ಹೇಳೋ ಬದಲು ಈ ಪುಟ್ಟ ಮಕ್ಕಳ ಜೊತೆಗೆ ನಾನು ಒಂದು ಪುಟ್ಟ ಹುಡುಗಿಯಾಗಿ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಏನಕ್ಕೋಸ್ಕರ ಗುರುಪೂರ್ಣಿಮೆ ಮಾಡ್ತೀವಿ ನಾವು ಗೊತ್ತಿದ್ಯಾ? ಗುರುಪೂರ್ಣಿಮೆನ ನಾವು ಯಾತಕ್ಕೆ ಮಾಡ್ತೀವಿ? ಬರೀ ಇದೊಂದು ಹಬ್ಬ ಅಲ್ಲ, ಇದೊಂದು ಆಚರಣೆ ಮಾತ್ರ ಅಲ್ಲ. ನಾವು ಹುಟ್ಟಿದಾಗ್ಲಿಂದ ಕೊನೆಯ ತನಕ ನಮ್ಗೆ ಎಷ್ಟೊಂದು ಜನ ಗುರುಗಳಿದ್ದಾರೆ, ಹೌದಲ್ವಾ? ಮೊದಲ ಗುರು ಯಾರು ನಮಗೆ? ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಇದೆಲ್ಲ ನಿಮಗೆ ಗೊತ್ತಿದೆ. ಕಣ್ಣು ಬಿಟ್ಟಾಗ ತಾಯಿ ಗುರುವಾಗಿರ್ತಾಳೆ. ಏನೇ ಒಂದ್ ಸಣ್ಣದ್ ಕಲಿಸಿದ್ರು, ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತೀವಿ. ಒಂದ್ ಸಣ್ಣದನ್ನು ಕಲಿಸಿದ್ರು ಅವ್ರ ಗುರುಗಳೇನೆ. ಹಾಗಾಗಿ ಗುರುಗಳಿಗೆ ನಾವು ಕಲ್ತಿದ್ದೀವಲ್ಲ, ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ನಾವು ಗುರು ಪೂರ್ಣಿಮೆಯನ್ನು ಆಚರಿಸ್ತೀವಿ. ನಮಗೆಲ್ಲ ಗೊತ್ತು, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ಪ್ರೀತಿ ತೋರಿಸ್ಬೇಕು, ಅವ್ರು ಹೇಳಿದ್ದನ್ನ ಕೇಳಬೇಕು, ಇದೆಲ್ಲ ಗೊತ್ತಿದೆ ಅಲ್ವಾ? ಆದರೆ ನಾವು ಅವ್ರಿಗೆ ಹೇಗೆ ಕೃತಜ್ಞತೆಯನ್ನು ತಿಳಿಸೋದು? ನಿಮ್ಮಿಂದ ನಾವೇನೋ ಕಲ್ತಿದ್ದೀವಿ, ನಿಮ್ಮಿಂದ ನಮ್ಮ ಬದುಕಿಗೆ ಎಷ್ಟೋ ಒಳ್ಳೆಯದಾಗಿದೆ ಅಂತ ಹೇಳಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳುವಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ಕೊಂಡಿರೋದು ಗುರುಪೂರ್ಣಿಮೆ. ಯಾತಕ್ಕೆ ಈ ಗುರುಪೂರ್ಣಿಮೆ ದಿವಸನೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ವೇದವ್ಯಾಸರಿಗೆ ಗೊತ್ತಾ? ನಿಮಗೆ ರಾಮಾಯಣ ಮಹಾಭಾರತ ಗೊತ್ತಿದೆಯಾ ಮಕ್ಕಳ? ಹೆಸರಾದ್ರೂ ಕೇಳಿದ್ದೀರಾ? ರಾಮಾಯಣ ಅಂದರೆ ರಾಮ, ಸೀತೆ, ರಾವಣ ಇರ್ತಾರೆ, ಗೊತ್ತು. ಮಹಾಭಾರತದಲ್ಲಿ ಪಾಂಡವರು, ಕೌರವರು ಇರ್ತಾರೆ, ಗೊತ್ತು. ಇಷ್ಟಾದ್ರೂ ಗೊತ್ತಿದೆಯಾ ಪುಟಾಣಿ ಮಕ್ಕಳಿಗೆ? ಆ ಮಹಾಭಾರತವನ್ನು ರಚಿಸಿದಂತಹ ವೇದವ್ಯಾಸರ ದಿನವನ್ನ ಅವರು 4 ಭಾಗ ಮಾಡಿದ್ರು. ವ್ಯಾಸ ಅಂತಾರೆ. ವೇದಗಳನ್ನು 4 ಭಾಗ ಮಾಡಿದ್ರಿಂದ ಅವರಿಗೆ ವೇದವ್ಯಾಸ ಅಂತ ಹೆಸರು. ಅವರ ನೆನಪಿನಲ್ಲಿ ನಾವು ಗುರುಪೂರ್ಣಿಮೆಯನ್ನ ಆಚರಿಸುವಂಥದ್ದು. ಗುರು ಅಂದ್ರೆ ಏನು? ಸಂಸ್ಕೃತದಲ್ಲಿ ಗುರು ಅಂದ್ರೆ ನಮಗೆ ಕಲಿಸಿದವರು. ಏನಾದ್ರೂ ಒಂದು ಕಲಿಸುವವರನ್ನ ಗುರು ಅಂತೀವಿ. ಆ ಪದಕ್ಕೆ ಒಂದು ಅರ್ಥ ಇದೆ. ಗು ಅಂದ್ರೆ ಕತ್ತಲು, ರು ಅಂದ್ರೆ ಅಳಿಸೋರು, ಕತ್ತಲನ್ನು ಅಳಿಸೋರು. ನಾವು ದೀಪ ಯಾಕೆ ಹಚ್ಚಿದ್ವಿ? ಈಗ ನಾವು ಏನಕ್ಕೆ ದೀಪ ಹಚ್ತೀವಿ? ಕತ್ತಲನ್ನ ಕಳೀಲಿ ಅಂತ. ನಾವು ಲೈಟ್ ಹಾಕ್ತೀವಲ್ವಾ? ಕತ್ಲಾದಾಗ ಮಾತ್ರ ಲೈಟ್ ಹಾಕ್ತೀವಿ. ಸೂರ್ಯ ತುಂಬಾ ಜೋರಾಗಿರುವಾಗ ಹೊರಗಡೆ ಹೋಗ್ಬಿಟ್ಟು ಲೈಟ್ ಹಾಕ್ತೀವಾ? ಇಲ್ಲ. ಅಂದ್ರೆ ಕತ್ತಲನ್ನ ಯಾರು ನಿವಾರಣೆ ಮಾಡ್ತಾರೆ ಅವರನ್ನ ಗುರುಗಳು ಅಂತಾರೆ. ಕತ್ತಲು ಅಂದ್ರೆ ಏನು? ಸ್ವಿಚ್ ಹಾಕೋರು ಗುರುಗಳ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಗೊತ್ತಿರೋ ಅಜ್ಞಾನ ಇರುತ್ತೆ. ನನ್ಗೆ ಈಗ ನೀವು ಡ್ಯಾನ್ಸ್ ಕಲಿಯಕ್ಕೆ ಬಂದಿದ್ದೀರಿ, ನಿಮ್ಗೆ ಇದುವರೆಗೆ ಡ್ಯಾನ್ಸ್ ಗೊತ್ತೇ ಇರಲಿಲ್ಲ ಅಲ್ವಾ? ಫಸ್ಟ್ ಟೈಮ್ ಬಂದಿದ್ದೀರಾ. ಡ್ಯಾನ್ಸ್ ಬಗ್ಗೆ ಇರುವಂಥ ಅಜ್ಞಾನವನ್ನು, ಆ ಕತ್ತಲನ್ನು ಹೊಡೆದೋಡಿಸೋದ್ರಿಂದ ಇವರು ಡ್ಯಾನ್ಸ್ ಗುರುವುದು. ಸಂಗೀತ ಕಲಿಸೋರು ಗುರುಗಳು, ಅಕ್ಷರ ಕಲಿಸೋರು ಗುರುಗಳು, ಮ್ಯಾಥ್ಸ್ ಕಲಿಸೋರು ಗುರುಗಳು. ಬದುಕಿನಲ್ಲಿ ಈ ತಪ್ಪು ಸರಿ ಏನೇನು ಹೇಳ್ತಾರೆ, ನಿಮ್ಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿರುತ್ತಾ ಪುಟ್ಟ ಮಕ್ಕಳಲ್ಲಿ? ಚೇತನಾ ಮೇಡಮ್ಮು, ನಾವು ಗುರುಗಳಿಗೆ ಯಾತಕ್ಕೆ ರೆಸ್ಪೆಕ್ಟ್ ಕೊಡಬೇಕು? ನಾವು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ತೀರಾ ಅಲ್ವಾ? ಬಂದ ತಕ್ಷಣ ಕೈ ಮುಗಿತೀರಾ ಅಥವಾ ಕಾಲಿಗೆ ನಮಸ್ಕಾರ ಮಾಡ್ತೀರಾ? ಯಾತಕ್ಕೆ ಮಾಡೋದು? ಅವ್ರು ಹೇಳಿದ್ರು ಮಾಡಿ ಅಂತ ಮಾಡಿದ್ರು. ಅಮ್ಮ ಹೇಳಿದ್ರು ದೊಡ್ಡವ್ರು ನಮಸ್ಕಾರ ಮಾಡಿ, ಟೀಚರ್ ಬಂದಿಯ ನಮಸ್ಕಾರ ಮಾಡಿ ಅಂತ ಹೇಳಿದ್ರು, ಮಾಡಿದ್ರಿ. ಇಷ್ಟೇನಾ? ಇಲ್ಲ, ಒಂದು ಅರ್ಥ ಇರುತ್ತೆ ಪ್ರತಿಯೊಂದಕ್ಕೂ. ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಲ್ಲ, ಆ ಒಂದು ಸ್ಪರ್ಶ ಇದೆಯಲ್ಲ, ಆ ಸ್ಪರ್ಶ ಮಾಡಿದಾಗ ಅವರು ಒಳ್ಳೆ ಮನಸ್ಸಿನಿಂದ ನಿಮಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಅಲ್ವಾ? ಆಶೀರ್ವಾದ ಮಾಡಿದಾಗ ಆಹಾರಕ್ಕೆ ನಿಮ್ಗೆ ಶಾಪ ವರ ಅಂತ ಕೇಳಿದ್ದೀರಾ ಪದಗಳನ್ನ ಮಕ್ಕಳು? ವರ ಅಂದ್ರೇನು? ಒಳ್ಳೆ ಮಾತನಾಡೋದು. ಶಾಪ ಅಂದರೆ ಕೆಟ್ಟ ಮಾತನ್ನ ಬೈಯೋದು. ಈಗ ಕೆಟ್ಟ ಮಾತನಾಡಿದ್ರೆ ಅದು ನಮಗೆ ಕೆಟ್ಟದಾಗಬಹುದು. ನೆಗೆಟಿವ್ ಎನರ್ಜಿ, ಪಾಸಿಟಿವ್, ತುಂಬ ದೊಡ್ಡ ಮಕ್ಕಳಾಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ. ಬರಲಿ, ಯಶಸ್ಸಿಗಲಿ, ನಿಮಗೆ ಆರೋಗ್ಯ ಆಯುಸ್ಸು ಚೆನ್ನಾಗಿರಲಿ ಅಂತ ಯಾರು ಆಶೀರ್ವಾದ ಮಾಡ್ತಾರೆ ಅವರು ಒಳ್ಳೆಯ ಮನಸ್ಸಿನಿಂದ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದಾಗ ಆ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬಂದು ನೀವು ಎನರ್ಜೈಸ್ ಆಗ್ತೀರಾ. ನಿಮ್ಮಲ್ಲಿ ಇನ್ನಷ್ಟು ಶಕ್ತಿ ಮೂಡುತ್ತೆ, ಹುಮ್ಮಸ್ ಮೂಡುತ್ತೆ, ನಿಮ್ಮ ಮತ್ತಷ್ಟು ಒಳ್ಳೆಯದಾಗುತ್ತೆ. ಈ ಕಾರಣಕ್ಕೆ ನಾವು ನಮಸ್ಕಾರ ಮಾಡ್ತೀವಿ. ಈಗ ಅಟ್ಲೀಸ್ಟ್ ಇನ್ಮೇಲೆ ಗೊತ್ತಾಯ್ತಲ್ವಾ? ನಾವು ಯಾತಕ್ಕೋಸ್ಕರ ಏನಾದರೂ ಒಂದು ಕೆಲಸ ಮಾಡಿದಾಗ ಯಾತಕ್ಕೆ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಂಡು ಮಾಡಬೇಕು. ಈಗ ಪುಟ್ಟ ಮಕ್ಕಳು ನೋಡಿ, ಎಷ್ಟು ಜನ ಸರ, ಬಳೆ, ಹೆಜ್ಜೆ ಎಲ್ಲ ಹಾಕೊಂಡು ಬಂದಿದ್ದೀರ ಅಲ್ವಾ? ಯಾತಕ್ಕೆ ಹಾಕೊಳ್ತೀವಿ? ಇದು ಕೇವಲ ಅಲಂಕಾರಕ್ಕೋಸ್ಕರನಾ? ಅಲಂಕಾರನೂ ಹೌದು,
ಇದರಲ್ಲಿ ಆರೋಗ್ಯನೂ ಇದೆ. ಗುರುಪೂರ್ಣಿಮೆಯ ದಿವಸ ಈ ಮಾತನ್ನ ಹೇಳ್ಬೋದು ಇಲ್ವೋ ಗೊತ್ತಿಲ್ಲ, ಆದರೆ ಪುಟ್ಟ ಮಕ್ಕಳು ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ಈ ಸಂಸ್ಕೃತಿಯ ಪ್ರತಿಯೊಂದು ಆಚರಣೆಯಲ್ಲೂ ಒಂದು ದೊಡ್ಡ ಆರೋಗ್ಯದ ಹಿನ್ನೆಲೆ ಇದೆ. ಚಿನ್ನ, ಬೆಳ್ಳಿ ಮತ್ತು ತಾಮ್ರ ಪಾಸಿಟಿವ್ ಮೆಟಲ್ಸ್ ಅಂತ. ನಾವು ಅದನ್ನು ಯಾವಾಗ ಧರಿಸ್ತೀವಿ, ಈ ಕತ್ತಿಗೆ ಸರ ಹಾಕೊಂಡು ಹಿಂಗೆ ಅದು ಮಸಾಜ್ ಮಾಡ್ತಾ ಇದ್ರೆ ಇಡೀ ನರಮಂಡಲ ಆಕ್ಟಿವೇಟ್ ಆಗುತ್ತೆ. ಒಂದು ವಯಸ್ಸಿಗೆ ಬಂದಮೇಲೆ ಮೂಗು ಚುಚ್ಕೊಳ್ತೀವಿ, ನಮ್ಮ ಗರ್ಭಕೋಶ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಾಲಿಗೆ ಗೆಜ್ಜೆ ಹಾಕೊಳ್ತೀವಿ, ಅದೇ ಗಂಡು ಮಕ್ಕಳು ಗೆಜ್ಜೆ ಹಾಕೊಳ್ಳಲ್ಲ, ಹೆಣ್ಮಕ್ಳು ಮಾತ್ರ ಹಾಕೊಳ್ತೀವಿ. ಯಾಕೆಂದರೆ ಮೂಗ್ಬಟ್ಟು ಮತ್ತು ಗೆಜ್ಜೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಈ ರೀತಿ ಅನೇಕ ವಿಷಯಗಳಿದೆ. ಇದನ್ನು ಯಾರು ತಿಳಿಸ್ಕೊಡ್ತಾರೆ ನಿಮಗೆ? ನಮ್ಮ ಸೈನ್ಸ್ ಪುಸ್ತಕದಲ್ಲಿ ಇದಿರಲ್ಲ, ಆದರೆ ನಮ್ಮ ಸಂಸ್ಕೃತಿ ಏನು ಹೇಳಿದೆ ಅದ್ರ ಹಿಂದೆ ಒಂದು ಆರೋಗ್ಯದ ಗುಟ್ಟಿದೆ. ಅದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ದೊಡ್ಡವ್ರು ಏನು ಹೇಳ್ತಾರೆ, ಹ್ಞೂ ಅಂತ ಹೇಳಬೇಕು, ಅವ್ರು ಹೇಳಿದ್ದನ್ನು ಪಾಲಿಸ್ಬೇಕು. ಈಗ ಹೊರಗಡೆ ಹೋದರೆ ನೋಡ್ತೀರಾ, ಕಾಲೇಜ್ ಸ್ಟೂಡೆಂಟ್ಸ್ ಬಳೆ ಹಾಕೊಳ್ಳಲ್ಲ, ಸರ ಹಾಕೊಳ್ಳಲ್ಲ, ಹಣೆಗೆ ಇಟ್ಕೊಳ್ಳಲ್ಲ ಅಲ್ವಾ? ನೀವೇ ನೋಡ್ತಿದ್ದೀರಲ್ವ ನಿಮ್ಮ ಅಕ್ಕಪಕ್ಕದಲ್ಲಿ ಅಕ್ಕದರೆಲ್ಲನೂ. ಆದರೆ ನೀವು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, ಎಲ್ಲರೂ ದೇವರುಗಳ ಥರ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನು ಹಿಂಗೆ ಇಟ್ಬಿಟ್ಟು ಕೂರಿಸಿದ್ರೆ ದೇವತೆಗಳ ಹಂಗೆ ಕಾಣಿಸ್ತೀರಾ. ಯಾತಕ್ಕೆ? ನೀವು ಹೀಗೆಲ್ಲ ಮಾಡ್ಕೊಳ್ಳೋದ್ರಿಂದ ಅಲ್ವಾ? ಒಂದು ಸಣ್ಣ ಕತೆ ಹೇಳ. ಕತೆ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ? ಒಬ್ಬ ಗುರುಗಳಿದ್ರು, ಒಬ್ಬ ಶಿಷ್ಯ ಇದ್ದ. ಶಿಷ್ಯನಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ. ನಾನು ಆಗಲೇ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲನೂ, ಗುರುಗಳ ಹತ್ರ ಇನ್ನೇನು ಕಲಿಯೋದಿದೆ ಅಂತ. ಗುರುಗಳು ಏನು ಮಾಡಿದ್ರು, ಒಂದು ದಿವಸ ಪಾತ್ರೆ, ಗುರುಕುಲ ಅಂತ ಇತ್ತಲ್ವ, ಹಿಂದೆ ಎಲ್ಲ ಗುರುಗಳ ಮನೇಲೇ ಇರ್ತಿದ್ರು. ಪಾತ್ರೆ ತುಂಬ ತುಂಬಿತ್ತು, ಅದರ ಮೇಲೆ ನೀರು ಹೊಯ್ತಾನೆ ಇದ್ರೆ ಸುರಿತಾನೆ ಇದೆ. ಶಿಷ್ಯನಿಗೆ ಡೌಟ್ ಆಯಿತು, ಯಾಕೆ ಗುರುಗಳು ಹೀಗೆ ಮಾಡ್ತಿದ್ದಾರೆ ಅಂತ ಕೇಳ್ದ. ಏನು ಗುರುಗಳೇ, ನೀವು ತುಂಬಿರೋ ಪಾತ್ರೆಗೆ ಹಾಕ್ತಾ ಇದ್ದೀರಾ ಅಂತ. ಅದು ಗುರುಗಳೇನು ಹೇಳಿದ್ರು, ತುಂಬಿದ ಪಾತ್ರೆಗೆ ಎಷ್ಟು ನೀರು ಸುರಿದ್ರೂ ಸುರಿದೋಗ್ಬಿಡುತ್ತೆ, ಅದು ಅಹಂಕಾರ ಬರುತ್ತೆ. ನಾನು, ನನಗೆ ಗೊತ್ತಿದೆ, ಎಲ್ಲ ನಂದು, ನಾನು ಮೇಧಾವಿ ಅಂತ ಅಹಂಕಾರ ಬರುತ್ತೆ. ಆಗ ಯಾವುದೇ ಹೊಸ ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ಮಕ್ಕಳು ಹೇಳಬೇಕು, ನಾವೇನಾದರೂ ಕಲಿತ್ರೆ ಅಹಂಕಾರ ಪಡಬೇಕಾ, ನನಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ಬೇಕಾ? ಇಲ್ಲ. ಯಾಕೆ ಅಂದರೆ ನಾವು ಇಷ್ಟು ಒಂಚೂರು ಕಲಿತ ತಕ್ಷಣ ನಮ್ಮ ತಲೆಯಲ್ಲಿ ಅಹಂಕಾರ ಬಂದುಬಿಟ್ರೆ ಇನ್ನು ಹೊಸದು ಏನನ್ನೂ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗಾಂಧೀಜಿ ಹೇಳ್ತಾರೆ, ನಾವು ನಿಂತನ್ನೆಲ್ಲ ಕುಸಿಯುವಂತಿರಬಾರ್ದು, ಬೆಳಕು ಎಲ್ಲಿಂದ ಬಂದರೂ ಪಡ್ಕೊಳ್ಬೇಕು ಅಂತ. ಬೆಳಕು ಎಲ್ಲಿಂದ ಬಂದರೂ ತಗೋಬೇಕು. ಬೆಳಕು ಅಂದರೆ ಜ್ಞಾನ. ಜ್ಞಾನವನ್ನು ನಾವು ಪಡ್ಕೊಳ್ತಾನೆ ಹೋಗಬೇಕು. ಕೇವಲ ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್ ಮಾತ್ರ ಅಲ್ಲ. ಈಗ ನಾವು ಹೋಗಲಿ, ಡ್ಯಾನ್ಸ್ನ ಏನಕ್ಕೆ ಕಲಿತಿದ್ದೀವಿ, ಸಂಗೀತ ಏನಕ್ಕೆ ಕಲಿತೀವಿ, ಯಾರಿಗಾದ್ರೂ ಗೊತ್ತಿದೆಯಾ? ಇದು ಬರೀ ಕಲೆ ಅಂತಲ್ಲ, ನಮ್ಮ ಬದುಕನ್ನು ಸಂಸ್ಕರಿಸ್ತಾ ಹೋಗುತ್ತೆ. ನಾವು ಒಳ್ಳೆಯವರಾಗೋದಕ್ಕೆ ಇದೂ ಒಂದು ದಾರಿ. ಕತೆ ಓದ್ತಿರಲ್ವಾ? ಕತೆ ಓದೋದು, ಸಾಹಿತ್ಯ, ಸಂಗೀತ, ನೃತ್ಯ, ಯಾವುದೇ ಪ್ರಕಾರ ಇಲ್ಲಿ, ಲಲಿತ ಕಲೆಗಳ ಪ್ರಕಾರ ಇಲ್ಲಿ, ಅದನ್ನು ನೀವು ಕಲಿಯೋದ್ರಿಂದ ನಿಮಗೇ ಗೊತ್ತಿಲ್ಲದಿರೋ ಹಾಗೆ. ಈಗ ಶಿಲ್ಪಿ ಕಲ್ಲು ತೊಗೊಂಡು ಸಣ್ಣ ಉಳಿ ತೊಗೊಂಡು ಕೆತ್ತಾ ಇರ್ತಾನಲ್ವ, ದೊಡ್ಡದು ತೊಗೊಂಡು ಹೊಡಿಲೇಬೇಕು ಅಂತಿಲ್ಲ, ದೊಡ್ಡದು ಬೇಕು. ತುಂಬ ಸೂಕ್ಷ್ಮವಾದಕ್ಕೆ ಸಣ್ಣ ಸಣ್ಣ ಉಳಿನೂ ಬೇಕಲ್ವ ಕೆತ್ತನೆ ಮಾಡೋದಕ್ಕೆ. ಕಣ್ಣು, ಮೂಗು, ಬಾಯಿ ಎಲ್ಲ ಸೂಕ್ಷ್ಮವಾಗಿ ಮಾಡ್ತಾರಲ್ಲ, ಆ ರೀತಿ ಸೂಕ್ಷ್ಮವಾಗಿ ನಮ್ಮನ್ನು ಒಳ್ಳೆಯ ಮೂರ್ತಿಯನ್ನಾಗಿ ಮಾಡುವಂತಹ ಏನಿದೆ ಮಾಧ್ಯಮ, ಈ ಥರ ಲಲಿತ ಕಲೆಗಳು. ನೀವು ಬರೀ ನಾನು ಡ್ಯಾನ್ಸರ್ ಆಗಬೇಕು ಅನ್ನುವಂತಹ ಹೆಮ್ಮೆ ಮಾತ್ರ ಅಲ್ಲದೆ, ಈ ಕಲೆ ನನಗೂ ಒಳ್ಳೆಯದು, ನನ್ನ ಸಮಾಜಕ್ಕೂ ಒಳ್ಳೆಯದು ಅಂತ ತಿಳ್ಕೊಂಡ್ರೆ ನಿಜಕ್ಕೂ ಒಳ್ಳೆಯದು. ರಾಧಾಕೃಷ್ಣನ್ ಸರ್ ಒಂದು ಕಡೆ ಹೇಳ್ತಾರೆ, ಟೀಚರ್ಸ್ ಆರ್ ದ ಕಸ್ಟೋಡಿಯನ್ಸ್ ಆಫ್ ದ ಹೈಯೆಸ್ಟ್ ವ್ಯಾಲ್ಯೂ ಅಂತ. ಅಂದರೆ ಇಷ್ಟು ಪುಟ್ಟ ಮಕ್ಕಳಿಗೆ ಅದು ಹೇಳಿದರೆ ಗೊತ್ತಾಗದೇ ಇರ್ಬೋದು. ಈಗ ಮನೆಯಲ್ಲಿ ಲಾಕರ್ ಇರುತ್ತಲ್ವ, ಜೋಪಾನಕ್ಕೆ ಬೀರುನಲ್ಲಿ ಅಮ್ಮ ಅಪ್ಪ ಎಲ್ಲ ಚಿನ್ನನ ಮತ್ತು ದುಡ್ಡೆಲ್ಲ ಇಡ್ತಾರಲ್ವ, ಜೋಪಾನಕ್ಕೆ ಇಡ್ತಾರಲ್ಲ, ಅದಕ್ಕೆ ಕೀ ಯಾರ ಹತ್ರ ಇರುತ್ತೆ? ಅಪ್ಪ ಅಮ್ಮನ ಹತ್ರ ಇರುತ್ತಲ್ವ. ಅಂದರೆ ಅವರು ಕಸ್ಟೋಡಿಯನ್ನು, ಅದನ್ನು ಜೋಪಾನ ಮಾಡುವಂತಹ ಜವಾಬ್ದಾರಿ ಪೇರೆಂಟ್ಸ್ದಲ್ವಾ. ಅದೇ ರೀತಿ ಟೀಚರ್ಸ್ಗೆ ಮಕ್ಕಳ ಒಳ್ಳೆಯತನವನ್ನು, ಮಕ್ಕಳ ಭವಿಷ್ಯವನ್ನು ಉತ್ತಮ ಮಾಡುವಂತಹ ಕೀಲಿಕೈ ಟೀಚರ್ಸು ಅಂತ ಅರ್ಥ. ಅದಕ್ಕೆ ಏನು ಹೇಳ್ತೀವಿ ನಾವು? ಅಕ್ಕ ನಿರೂಪಣೆ ಮಾಡುವಾಗ ಹೇಳಿದ್ರಲ್ವಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಾತಕ್ಕೆ ಹೇಳಿದ್ರು? ಗುರುಗಳು ಎಲ್ಲವೂ ಅಂತ. ನಮಗೆ ತಂದೆ ತಾಯಿನೂ ಆಗ್ತಾರೆ, ಕೋಪ ಬಂದಾಗ ಬೈಬೋದು. ಯಾತಕ್ಕೆ ಬೈತಾರವರು? ತಪ್ಪು ಮಾಡ್ದ ಕಲ್ತ್ಕೊಳ್ಳಿ, ಒಳ್ಳೇದಾಗಲಿ ಅಂತ ಬೈಯುವಂಥದ್ದು. ಇದರಿಂದ ನಾವು ಏನು ನೀತಿ ಪಾಠ ಕಲ್ತ್ಕೊಂಡ್ವಿ? ಕಲಿಯುವ ಸ್ಥಳದಲ್ಲಿ ಮೇಲು ಕೀಳು ಅನ್ನೋದು ಬೇಡ. ಒಬ್ರು ಚೆನ್ನ, ಚಾರ, ಒಬ್ರು ಹೈಟ್, ಒಬ್ರು ದಪ್ಪ, ಸಣ್ಣ, ಯಾವುದೂ ಮ್ಯಾಟರ್ ಆಗೋದಿಲ್ಲ.
ಇವಳು ನಮ್ಮ ಪ್ರೀತಿ ಪಾತ್ರಳು, ಇವಳು ಪ್ರೀತಿ ಪಾತ್ರಳು, ಇವರೆಲ್ಲ ನಮ್ಮ ಶಿಷ್ಯರು ಅಂತ ಇವ್ರಿಗೆ ಅನ್ಸುತ್ತೆ. ಎಲ್ಲ ನನ್ನ ಫ್ರೆಂಡ್ಸು, ನಮ್ಮ ಅಕ್ಕ ತಂಗಿರಿಗೂ ನಿಮ್ಗೆ ಅನ್ನಿಸ್ಬೇಕು. ಅವರಲ್ಲಿರುವ ಪ್ರತಿಭೆಯನ್ನು ನೀವು ಗುರುತಿಸ್ಬೇಕು, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಅವ್ರು ಗುರುತಿಸ್ಬೇಕು. ಒಬ್ರಿಗೊಬ್ರು ಜೊತೆ ಕೈ ಹಿಡ್ಕೊಂಡು ನಡೆಯುವಂಥದ್ದೇ ನಿಜವಾದ ಬದುಕು. ಕೊನೆಗೆ ನಾವೆಲ್ಲ ಸೇರಿ ಒಂದು ಶ್ಲೋಕ ಹೇಳೋಣ. ಒಂದೇ ಸಾಲು. ತಸ್ಮೈ ಶ್ರೀ ಗುರವೇ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ, ಸಂತೋಷವಾಗಿರಿ. ನೀವು ಕಲಿತದ್ದು ಸಮಾಜಕ್ಕೆ ಉಪಯೋಗವಾಗುವಂಥದ್ದಾಗಲಿ, ಆಗ ಮಾತ್ರ ನೀವು ಕಲಿತಿದ್ದಕ್ಕೆ ಸಾರ್ಥಕ. ಈ ಅವಕಾಶಕ್ಕೆ ಚೇತನ ಅವರಿಗೆ ಧನ್ಯವಾದಗಳು. ಒಂದೆರಡು ಮಾತಾಡಲು ಕೋರಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ನಾವು ಕರೆದ ತಕ್ಷಣ ಬಂದಂತಹ ನಮ್ಮ ಶುಭಶ್ರೀ, ಪ್ರೀತಿಯ ಶುಭಶ್ರೀ ಮೇಡಮ್ ಅವ್ರಿಗೆ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ಮಾತಾಡೋದು ಭೂ ಅಂತಂದರೆ ಅಜ್ಞಾನ, ರು ಅಂದರೆ ಹೋಗಲಾಡಿಸೋದು ಅಂತಂದರೆ ಹಾಗಾದರೆ ಜ್ಞಾನವನ್ನು ಕೊಡೋನು ಗುರು ಅಲ್ವಾ? ಈಗ ಈ ಗುರುಪೂಜೆ 2026ರಂದು ಕೆಲವು ವಿಷಯಗಳನ್ನು ಮಾತನಾಡಲು ನಾನು ಕೋರಿಕೊಳ್ಳುತ್ತೇನೆ.